ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಸ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೋಡಿ, ಮೊದಲಿಲ್ಲಿ ನಾನು ಇವತ್ತು ಸೀರೆಗೆ ಕ್ರೋಶ ಹಾಕೋದಕ್ಕೆ 6 ಎಳೆ ದಾರನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾನಿಲ್ಲಿ 2 ಸಿಲ್ಕ್ ಥ್ರೆಡ್ ರೋಲನ್ನು ತಗೊಂಡಿದ್ದೀನಿ. ನಾನು ಈ ರೋಲನ್ನು ಯೂಸ್ ಮಾಡಿದ್ದೀನಿ. ಒಂದು ಸೀರೆಗೆ ಹಾಕಿ ಉಳಿದಿರೋಂಥ ರೋಲನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ನಾನಿಲ್ಲಿ 3 ಕಾರ್ಡ್ಬೋರ್ಡನ್ನು ತಗೊಂಡಿದ್ದೀನಿ. 2 ರೋಲ್ ದಾರನು ಸಮನಾಗಿ ಇಟ್ಕೊಂಡು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾನು ದಾರದ ರೋಲನ್ನು ಈ ರೀತಿ ಬೌಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಸುತ್ತಬೇಕಾದ್ರೆ ಆ ಕಡೆ ಈ ಕಡೆ ಹೋಗುತ್ತೆ ಮತ್ತು ಸಿಕ್ಬಿಡುತ್ತೆ ಅಂತ ಈ ರೀತಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಶೀಟನ್ನು ಈ ರೀತಿಯಾಗಿ ಇಟ್ಕೊಂಡು ದಾರನ ಇದಕ್ಕೆ ಸುತ್ಕೋಬೇಕು. ನಾವು ಇದನ್ನು ಎಷ್ಟು ಬಾರಿ ಸುತ್ತಬೇಕು ಅಂದರೆ 100 ಬಾರಿ ಸುತ್ತಬೇಕು. ನಾವು ಇದನ್ನು 100 ಬಾರಿ ಕೌಂಟ್ ಮಾಡಿಕೊಂಡು ಸುತ್ಕೊಳ್ಳಿ. ಸಿಂಗಲ್ ಬೇಸ್ ಕ್ರೋಶ ಹಾಕೋದಕ್ಕೆ 100 ಬಾರಿ ಸುತ್ಕೊಂಡಿದ್ದೀವಲ್ಲ ಅಷ್ಟು ಸಾಕಾಗುತ್ತೆ ಉದ್ದ. ನೀವೇನಾದರೂ ಡಬಲ್ ಲೇಯರ್ ಕ್ರೋಶ ಹಾಕೋದಾದರೆ ಎಕ್ಸ್ಟ್ರಾ ಎಳೆಗಳನ್ನು ಸುತ್ಕೊಳ್ಳಿ, ಸೀರೆಗೆ ಸರಿಯಾಗುತ್ತೆ. ಈಗ ಒಂದು ಶೀಟಿಗೆ 2 ಎಳೆಯನ್ನು ಸುತ್ತಿದ್ದಾಯಿತು. ಈಗ ಮತ್ತೊಂದು ಶೀಟಿಗೆ ಇನ್ನೂ 2 ಎಳೆಯನ್ನು ಸುತ್ಕೊಳ್ಳೋಣ. ಈಗ ಸುತ್ಕೊಂಡಾದಮೇಲೆ ನಮಗೆ 4 ಎಳೆ ದಾರ ಸಿಗುತ್ತೆ. ಈಗ ನಮಗೆ 4 ಎಳೆ ದಾರ ರೆಡಿ ಆಯಿತು. ಮತ್ತು ನಮಗಿನ್ನೂ 2 ಎಳೆ ದಾರ ಬೇಕು. ಅದಕ್ಕೆ 2 ರೋಲಿಂದ ನಾವು ದಾರನ ತಗೊಂಡು ಈ 4 ಎಳೆ ದಾರದ ಜೊತೆಗೆ ಸೇರಿಸಿ 6 ಎಳೆ ದಾರನ ಇನ್ನೊಂದು ಕಾರ್ಡ್ಬೋರ್ಡಲ್ಲಿ ಸುತ್ಕೊಳ್ಳೋಣ. ಈಗ 6 ಎಳೆ ದಾರನ ಕಾರ್ಡ್ಬೋರ್ಡಲ್ಲಿ 100 ಬಾರಿಯಾಗಿ ಸುತ್ಕೊಳ್ಳೋಣ. ಈಗ ನಮಗೆ 6 ಎಳೆ ದಾರ ಸಿಗುತ್ತೆ. ನಮಗೆ 6 ಎಳೆ ದಾರ ರೆಡಿ ಆಯಿತು. ಮತ್ತು ಒಂದು ಕ್ಲಿಪ್ ತಗೊಂಡು ನಾವು ಈ ರೀತಿ ಹಾಕೊಂಡು ಇಟ್ಕೊಂಡ್ರೆ ದಾರ ಬಿಚ್ಕೊಳ್ಳಲ್ಲ, ನೀಟಾಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.